ನನ್ನ ಹೆಸರು ಸಾವಿತ್ರಿ. ನನಗೆ ಮದುವೆಯಾಗಿ 25 ವರ್ಷ ಆಗಿದೆ. 23 ವರ್ಷದ ಮಗಳಿದ್ದಾಳೆ. ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ದೀವಿ. ಈಗ ನನಗೆ ಆಸೆ ಜಾಸ್ತಿಯಾಗಿದೆ. ಆದರೆ ನನ್ನ ಗಂಡನಿಗೆ ಆಸೆ ಕಡಿಮೆಯಾಗಿದೆ ಅನ್ನೋದಕ್ಕಿಂತ ಆಸೆಯೇ ಇಲ್ಲ ಎಂದು ಹೇಳಿದ್ರೆ ಸರಿಯಾಗುತ್ತೆ. ದಿನರಾತ್ರಿ ನಾನವರನ್ನ ಬೇಡೋದು, ಅವರು ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬೇಕಾ ಅಂತ ಬೈದು ಮಲಗೋದು, ಇದೇ ನಮ್ಮ ದಿನನಿತ್ಯದ ದಿನಚರಿ. ಹೀಗಿರುವಾಗ ನನ್ನ ಮಗಳು ಗರ್ಭಿಣಿಯಾದಳು. ಅವಳಿಗೆ 8 ತಿಂಗಳು ತುಂಬಿದ ಮೇಲೆ ಬಾಣಂತನಕ್ಕಾಗಿ ನನ್ನ ಮನೆಗೆ ಕರೆದುಕೊಂಡು ಬಂದೆವು. ಆಗಾಗ ನನ್ನ ಅಳಿಯ ಮನೆಗೆ ಬರುವುದು, ಮಗಳ ಜೊತೆ ಜಗಳ ಮಾಡಿ ಹೋಗುವುದು ಇದ್ದೇ ಇರುತ್ತಿತ್ತು. ಇದೇನಾಗುತ್ತಿದೆ ಎಂದು ತಲೆ ಕೆಡಿಸಿಕೊಂಡು ಬಂದು ನನ್ನ ಮಗಳ ಹತ್ತಿರ ಕೇಳಲು ನಿರ್ಧರಿಸಿದೆವು. ನನ್ನ ಗಂಡ ಮತ್ತು ನಾನು ಬಂದು ನನ್ನ ಮಗಳ ಹತ್ತಿರ, ಯಾಕೆ ಅಳಿಯಂದ್ರು ಬಂದಾಗೆಲ್ಲ ಜಗಳ ಮಾಡಿ ಹೋಗುತ್ತಾರೆ ಎಂದು ಕೇಳಿದಾಗ ಅವಳು, ಏನೂ ಇಲ್ಲ, ಗಂಡ ಹೆಂಡತಿಯ ವಿಷಯ ಇಲ್ಲಿಗೆ ಬಿಟ್ಟುಬಿಡಿ ಎಂದು ಹೇಳಿದಳು. ಮತ್ತೇನು ಕೇಳಲಾಗದೆ ನಾವಿಬ್ಬರೂ ಅಲ್ಲಿಂದ ಬಂದುಬಿಟ್ಟೆವು. ಅದಾದ ಮೇಲೆ ಅವಳು ಅಳುತ್ತಿರುವುದನ್ನು ನಾನು ನೋಡಿದೆ. ಆಗ ನಾನು ಅವಳ ರೂಮಿಗೆ ಹೋಗಿ ಅವಳ ತಲೆ ನೇವರಿಸುತ್ತಾ, ಅವಳ ಪಕ್ಕ ಕೂತು ಅವಳ ಕೈಯನ್ನ ನನ್ನ ಕೈಯಲ್ಲಿ ತೆಗೆದುಕೊಂಡು, ಏನಾಯಿತು ನನ್ನ ಹತ್ತಿರ ಹೇಳಿಕೋ, ಸಾಧ್ಯವಾದರೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದಾಗ ನನ್ನ ತೊಡೆಯ ಮೇಲೆ ಮಲಗುತ್ತ ಜೋರಾಗಿ ಅಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತು ಅತ್ತು ಸುಧಾರಿಸಿಕೊಳ್ಳಲಿ ಎಂದು ನಾನು ಕೂಡ ಅವಳ ತಲೆ ನೇವರಿಸುತ್ತಾ ಸುಮ್ಮನೆ ಕೂತೆ. ಅತ್ತು ಸುಧಾರಿಸಿಕೊಂಡು ಮೇಲೆದ್ದು ಕೂರುತ್ತಾ ಕಣ್ಣೀರನ್ನು ಒರೆಸಿಕೊಂಡು ಅಮ್ಮನ ಹತ್ತಿರ, ಅಮ್ಮ, ನಿನ್ನ ಅಳಿಯ ಬರುವುದು ರಾತ್ರಿಯ ಸುಖಕ್ಕಾಗಿ. ನಾನು ಗರ್ಭಿಣಿ ಆಗಿರುವುದರಿಂದ ಅವರಿಗೆ ಬೇಕಾದ ಹಾಗೆ ನಾನು ಸಹಕರಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಕೋಪಗೊಂಡು ಬೈದು ಜಗಳವಾಡಿ ಹೋಗುತ್ತಿದ್ದಾರೆ. ನಾನೇನು ಮಾಡಲಿ ಎಂದು ಅಳುತ್ತಾ ಕೇಳುತ್ತಾಳೆ. ಈಗ ಸಾವಿತ್ರಿಗೆ ಎಲ್ಲವೂ ಅರ್ಥವಾಗುತ್ತದೆ. ಸ್ವಲ್ಪ ಹೊತ್ತು ಯೋಚಿಸುವುದು, ಮಗಳಿಗೆ ಏನು ಹೇಳಬೇಕೆಂದು ತಿಳಿಯುವುದೇ ಇಲ್ಲ. ಸ್ವಲ್ಪ ಹೊತ್ತಾದ ಮೇಲೆ, ನೀನೇನು ಚಿಂತಿಸಬೇಡ, ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕೋಣ ಎಂದು ಹೇಳಿ ಅಲ್ಲಿಂದ ಬಂದುಬಿಡುತ್ತಾಳೆ. ಈಚೆ ಬಂದು ಸೋಫಾದಲ್ಲಿ ಕೂತು ಅದರ ಬಗ್ಗೆ ಯೋಚಿಸುತ್ತಾ ಕೂರುತ್ತಾಳೆ. ಹೀಗೆ ಏನು ಮಾಡುವುದು? ಹೀಗೆ ಬಿಟ್ಟರೆ, ನನ್ನ ಅಳಿಯ ನನ್ನ ಮಗಳನ್ನು ಬಿಟ್ಟು ಬೇರೆಯವರ ಕಡೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನನ್ನ ಮಗಳ ಜೀವನ ಹಾಳಾದಂತೆ. ಈಗೇನು ಮಾಡಲಿ ಎಂದು ಯೋಚಿಸುತ್ತಾ ಕೂರುತ್ತಾಳೆ. ಸ್ವಲ್ಪ ದಿನಗಳು ಇದರ ಯೋಚನೆಯಲ್ಲಿಯೇ ಕಾಲ ಕಳೆಯುತ್ತಾಳೆ. ಅದಾದ ಮೇಲೆ ಅವಳಿಗೆ ಅನ್ನಿಸಲು ಶುರುವಾಗುತ್ತದೆ, ನನ್ನ ಅಳಿಯನ ಆಸೆಯನ್ನು ನಾನೇ ಏಕೆ ತೀರಿಸಬಾರದು? ಹೇಗಿದ್ದರೂ ನನ್ನ ಗಂಡನಿಗೂ ವಯಸ್ಸಾಯಿತು. ನನ್ನ ಜೊತೆ ಮಲಗಿ 2-3 ವರ್ಷಗಳೇ ಆಗಿ ಹೋಗಿದೆ. ನನ್ನ ಆಸೆಯೂ ತೀರುತ್ತದೆ, ಅಳಿಯನ ಆಸೆಯೂ ತೀರುತ್ತದೆ, ಮಗಳ ಜೀವನವೂ ಸರಿಯಾಗುತ್ತದೆ. ಇದೇ ಸರಿ ಎಂದು ಯೋಚಿಸಿ ಸೀದಾ ಮಗಳ ಹತ್ತಿರ ಬಂದು, ಮಗಳೇ, ನಾನೊಂದು ವಿಷಯವನ್ನು ಹೇಳುತ್ತೇನೆ, ನೀನೇನು ಅಂದುಕೊಳ್ಳದಿದ್ದರೆ ಎಂದು ಹೇಳುತ್ತಾಳೆ. ಆಗ ಮಗಳು, ಅಮ್ಮ, ಅದೇನು ಎಂದು ಹೇಳು ಎಂದಾಗ ಸಾವಿತ್ರಿ, ಈ ವಿಷಯವನ್ನು ಕೇಳಿದ ಮೇಲೆ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿಯಬಾರದು. ನಿನ್ನ ಜೀವನವನ್ನು ಉಳಿಸುವುದಕ್ಕಾಗಿ ಮಾತ್ರ ನಾನು ಈ ನಿರ್ಧಾರವನ್ನು ಮಾಡಬೇಕಾಗಿ ಬಂತು. ಒಂದು ವೇಳೆ ನಿನ್ನ ಗಂಡ ಬೇರೆಯ ಹೆಂಗಸಿನ ಮೇಲೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನಿನ್ನ ಜೀವನ ಹಾಳಾಗುತ್ತದೆ. ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪು ತಿಳಿಯಬಾರದು ಎಂದು ಹೇಳುತ್ತಾಳೆ. ಆಗ ಮಗಳು, ಅಮ್ಮ, ನೀನು ನನ್ನ ತಾಯಿ. ಮಗಳ ಜೀವನದ ಬಗ್ಗೆ ಯೋಚಿಸುವುದು ತಪ್ಪಲ್ಲ. ನೀನೇನೇ ಮಾಡಿದರೂ ನನ್ನ ಒಳಿತಿಗಾಗಿಯೇ ಮಾಡುತ್ತೀಯ. ನೀನೇನು ನಾನು ತಪ್ಪು ತಿಳಿಯುವುದಿಲ್ಲ. ಅದೇನೆಂದು ಹೇಳು ಎಂದು ಕೇಳುತ್ತಾಳೆ. ಆಗ ಸಾವಿತ್ರಿ ಮಗಳ ಹತ್ತಿರ ಬಂದು ಅವಳ ಕೈ ಹಿಡಿಯುತ್ತಾ, ನಿನ್ನ ಗಂಡನಿಗೆ ಬೇಕಾಗಿರುವುದು ಕೇವಲ ರಾತ್ರಿಯ ಸುಖ ಅಷ್ಟೇ ಅಲ್ಲವೇ? ಅದನ್ನ ನಾನೇ ಕೊಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನೀನಿನ್ನು ಗರ್ಭಿಣಿ. ನಿನಗೆ ಮಗುವಾಗಿ ಬಾಣಂತನ ಮುಗಿಯುವವರೆಗೂ ನಿನ್ನ ಗಂಡನಿಗೆ ಬೇಕಾಗಿರುವ ಸುಖವನ್ನು ನಾನೇ ಕೊಡುತ್ತೇನೆ ಎಂದು ಹೇಳಿ ತಲೆ ಬಗ್ಗಿಸಿ ಕೂತುಬಿಡುತ್ತಾಳೆ. ಅದನ್ನು ಕೇಳಿದ ಮಗಳ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ. ಮೊದಲಿಗೆ ಅಮ್ಮನ ಮೇಲೆ ಕೋಪ ಬಂದರೂ ನಂತರ ಯೋಚಿಸುತ್ತಾ, ಹೌದು, ಅಮ್ಮ ಹೇಳಿದ್ದರಲ್ಲಿಯೂ ನಿಜ ಇದೆ. ನನ್ನ ಗಂಡ ಏನಾದರೂ ಆಸಕ್ತಿ ಬೇರೆ ಕಡೆ ಬೆಳೆಸಿಕೊಂಡರೆ ನನ್ನ ಜೀವನ ಹಾಳಾಗುವುದರಲ್ಲಿ 2 ಮಾತಿಲ್ಲ. ಅದೇ ಅಮ್ಮ ಆದರೆ ಮಗಳ ಜೀವನ ಸರಿಹೋಗಲಿ ಎಂದು ನನ್ನ ಬಾಣಂತನ ಮುಗಿದ ಮೇಲೆ ನನ್ನ ಗಂಡನನ್ನು ನನಗೆ ಬಿಟ್ಟುಕೊಡುತ್ತಾಳೆ. ಮನಸ್ಸಿಗೆ ಸ್ವಲ್ಪ ಕಷ್ಟವಾದರೂ ಇದೇ ಸರಿ ಎಂದು ಅಂದುಕೊಂಡು ಅಮ್ಮನ ಹತ್ತಿರ, ಅಮ್ಮ, ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿಬಿಡುತ್ತಾಳೆ. ಆಗ ಸಾವಿತ್ರಿ ಮಗಳ ಮುಖವನ್ನು ನೋಡುತ್ತಾಳೆ. ಆಗ ಮಗಳು, ಹೌದಮ್ಮ, ತುಂಬಾ ಯೋಚಿಸಿಯೇ ಈ ನಿರ್ಧಾರ ಮಾಡಿದ್ದೇನೆ. ನಿನ್ನ ಯೋಚನೆ ಸರಿಯಾಗಿಯೇ ಇದೆ. ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ನಾನು ಫೋನ್ ಮಾಡಿ ನಿನ್ನ ಅಳಿಯ ನನ್ನ ಮನೆಗೆ ಕರೆಯುತ್ತೇನೆ. ನಿನಗೆ ಏನು ಅನ್ನಿಸುತ್ತಿದೆಯೋ ಅದನ್ನು ಮಾಡು ಎಂದು ಹೇಳುತ್ತಾಳೆ. ಆಗ ಸಾವಿತ್ರಿ ಹಿಂಜರಿಯುತ್ತಾ, ಅದೆಲ್ಲ ಸರಿ ಮಗಳೇ, ಆದರೆ ನಿನ್ನ ಅಪ್ಪ ಎಂದು ಹೇಳಿ ನಿಲ್ಲಿಸುತ್ತಾಳೆ. ಆಗ ಸಾವಿತ್ರಿಯ ಮಗಳು, ನೀನೇನು ಯೋಚಿಸಬೇಡ ಅಮ್ಮ, ಈ ವಿಷಯ ಅಪ್ಪನಿಗೆ ಗೊತ್ತಾಗುವುದಿಲ್ಲ.
ನಾನು ಹೇಳುವುದಿಲ್ಲ ಎಂದು ಹೇಳಿದಾಗ ಸಾವಿತ್ರಿ, ಸರಿ, ಆದರೆ ನಾನು ನಿನ್ನ ಖುಷಿಗಾಗಿ ಮಾತ್ರ ಇದನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿಯಬೇಡ ಎಂದು ಹೇಳಿ ಅಲ್ಲಿಂದ ಹೊರಟುಬಿಡುತ್ತಾಳೆ. ಸಾವಿತ್ರಿಯ ಮಗಳು ತನ್ನ ಗಂಡನಿಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಎಂದು ಕರೆಯುತ್ತಾಳೆ. ಆಗ ಅವನು, ಯಾಕೆ ಬರಬೇಕು? ಮತ್ತೆ ಜಗಳವಾಡಿ ಮನಸ್ಸನ್ನು ಕೆಡಿಸಿಕೊಂಡು ಬರುವುದಕ್ಕೆ ಎಂದು ಕೇಳಿದಾಗ, ಇಲ್ಲ, ಈ ಸಲ ನಿಮ್ಮ ಆಸೆ ಈಡೇರುತ್ತದೆ, ಮನೆಗೆ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಡುತ್ತಾಳೆ. ಮಧ್ಯಾಹ್ನದ ಹೊತ್ತಿಗೆ ಅಳಿಯ ಮನೆಗೆ ಬರುತ್ತಾನೆ ಎಂದು ಹಬ್ಬದ ಅಡಿಗೆಯನ್ನ ಮಾಡಿರುತ್ತಾಳೆ ಸಾವಿತ್ರಿ. ಅಳಿಯ ಬಂದ ಮೇಲೆ ಊಟ ಬಡಿಸಿ ಅವನು ಊಟ ಆದ ಮೇಲೆ ರೂಮಿಗೆ ಬರುತ್ತಾನೆ. ಹೆಂಡತಿ ಅಳುತ್ತಿರುವುದನ್ನು ನೋಡಿ ಪಕ್ಕ ಬಂದು ಕೂತು, ಏಕೆ ಅಳುತ್ತಿದ್ದೀಯಾ? ನೀನೇ ತಾನೆ ನನ್ನನ್ನ ಕರೆದದ್ದು, ಮತ್ತೆ ಈಗ ನೀನೇ ಅಳುತ್ತಿದ್ದೀಯಾ ಎಂದು ಕೇಳಿದಾಗ, ಹಾಗೇನೂ ಇಲ್ಲ, ನಾನು ಮಾಡಿರುವ ನಿರ್ಧಾರದಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಎಂದು ಹೇಳುತ್ತಾಳೆ. ಆಗ ಗೊಂದಲದ ಮುಖ ಮಾಡಿ, ಏನು ನಿರ್ಧಾರ ಎಂದು ಕೇಳುತ್ತಾನೆ. ನಿಮಗೆ ಬೇಕಾಗಿರುವ ಸುಖವನ್ನು ಕೊಡುವುದು ಎಂದು ಹೇಳಿದಾಗ, ಅದು ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿ ಮುಖ ತಿರುಗಿಸಿ ಕೂರುತ್ತಾನೆ. ಆಗ ಕಣ್ಣು ಮುಚ್ಚಿಕೊಂಡು ಫಾಸ್ಟಾಗಿ, ನನ್ನಿಂದ ಆಗದೇ ಇರಬಹುದು, ನಿಮಗೆ ಬೇಕಾಗಿರುವ ಸುಖವನ್ನು ನನ್ನ ಅಮ್ಮ ಕೊಡುತ್ತಾಳೆ ಎಂದು ಹೇಳಿಬಿಡುತ್ತಾಳೆ. ಸ್ವಲ್ಪ ಹೊತ್ತಾದರೂ ಏನೂ ಸೌಂಡ್ ಬಾರದಿದ್ದಾಗ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ. ಆಶ್ಚರ್ಯದಲ್ಲಿ ಕೂತಿದ್ದ ಗಂಡನನ್ನು ನೋಡುತ್ತಾಳೆ. ರೀ, ಏನಾಯಿತು? ನಾನು ಹೇಳಿದ್ದು ಕೇಳಿಸಿತಾ ಎಂದು ಕೇಳಿದಾಗ, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ನೀನೇನು ಮಾತನಾಡುತ್ತಿದ್ದೀಯಾ ಎನ್ನುವ ಅರಿವಾದರೂ ನಿನಗಿದೆಯಾ ಎಂದು ಕೇಳುತ್ತಾನೆ. ಆಗ ಅವಳು ಜೋರಾಗಿ ಅಳುತ್ತಾ, ದಯವಿಟ್ಟು ಇದಕ್ಕೆ ಒಪ್ಪಿಕೊಳ್ಳಿ. ನೀವು ಸುಖವನ್ನು ಅರಸುತ್ತಾ ಬೇರೆ ಕಡೆ ಹೋದರೆ ನಮ್ಮಿಬ್ಬರ ಜೀವನವೂ ಹಾಳಾಗಿ ಹೋಗುತ್ತದೆ. ನನ್ನ ಬಾಣಂತನ ಮುಗಿಯುವವರೆಗೂ ನಿಮಗೆ ಬೇಕಾಗಿರುವುದನ್ನು ಅಮ್ಮ ಕೊಡುತ್ತಾಳೆ ಎಂದು ಹೇಳುತ್ತಾಳೆ. ಮೊದಲಿಗೆ ಅವನು ಒಪ್ಪದಿದ್ದರೂ ಅವಳ ಬಲವಂತಕ್ಕಾಗಿ ಒಪ್ಪಿಕೊಳ್ಳುತ್ತಾನೆ. ಸರಿ, ಈಗ ಹೋಗಿ ಅಮ್ಮ ರೂಮಿನಲ್ಲಿ ಇದ್ದಾಳೆ ಎಂದು ಹೇಳಿದಾಗ, ಸರಿ, ನಿಮ್ಮ ಅಪ್ಪ ಅಂತ ಹೇಳುತ್ತಾನೆ. ಅಪ್ಪ ಕೆಲಸದ ಮೇಲೆ 2 ದಿನ ಊರಿಗೆ ಹೋಗಿದ್ದಾರೆ, ಅದಕ್ಕಾಗಿ ಇವತ್ತೇ ಬನ್ನಿ ಎಂದು ನಿಮ್ಮನ್ನು ಕರೆಸಿದ್ದು ಎಂದು ಹೇಳುತ್ತಾಳೆ. ನೀನು ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀಯಾ, ಅಳುತ್ತಿದ್ದೀಯಾ ಎಂದು ಒಪ್ಪಿಕೊಳ್ಳುತ್ತಿದ್ದೇನೆ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸೀದಾ ಅತ್ತೆಯ ರೂಮಿಗೆ ಬಂದು ಬಾಗಿಲನ್ನು ಕ್ಲೋಸ್ ಮಾಡಿ ಚಿಲಕ ಹಾಕಿ ಮಂಚದ ಮೇಲೆ ಕೂತಿದ್ದ ಅತ್ತೆಯ ಮುಂದೆ ನಿಂತು, ಇದೇನು ಅತ್ತೆ, ನಿಮ್ಮ ಮಗಳು ಹೇಳುತ್ತಿರುವುದು ನಿಜವೇ? ಇದೆಲ್ಲ ತಪ್ಪು ಅತ್ತೆ ನಾವು ಮಾಡುತ್ತಿರುವುದು ಎಂದು ಹೇಳಿದಾಗ ಅವಳು ಜೋರಾಗಿ ನಗುತ್ತಾ ಬಂದು ಅವನ ಕತ್ತಿನ ಸುತ್ತ ಕೈ ಹಾಕಿ ತಬ್ಬಿಕೊಳ್ಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ ತಬ್ಬಿಕೊಂಡು, ಏನು ಆಕ್ಟಿಂಗ್ ಅತ್ತೆ ನಿಮ್ಮದು, ಸೂಪರ್ ಎಂದು ಹೇಳುತ್ತಾನೆ. ನೀವೇನು ಕಡಿಮೆಯಾ? ನಾನು ಅಂದ್ರೆ ನನ್ನ ಆಕ್ಟಿಂಗ್ ಕೂಡ ಸೂಪರ್. ಸ್ಕ್ರಿಪ್ಟ್ ಎಲ್ಲವೂ ನಿಮ್ಮದೇ ಅಲ್ಲವೇ? ಬರೀ ನಾನು ಆಕ್ಟಿಂಗ್ ಮಾಡಿದ್ದು ಅಷ್ಟೇ ಎಂದು ಹೇಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ, ಎಲ್ಲಿ ನಿಮ್ಮ ಮಗಳು ಒಪ್ಪಿಕೊಳ್ಳುವುದಿಲ್ಲವೋ ಎಂದು ಭಯವಾಗಿ ಆಗಿತ್ತು ಅಂದಾಗ, ಒಪ್ಪಿಕೊಳ್ಳಲೇಬೇಕು, ಹಾಗೆ ಮಾತನಾಡುವ ಕಲೆ ನಮಗೆ ಚೆನ್ನಾಗಿ ಗೊತ್ತು. ಈಗ ನೋಡಿ ಅವಳ ಒಪ್ಪಿಗೆಯಿಂದಲೇ ದಿನಾನಿಬ್ರು ಸುಖಪಡುತ್ತಾ ಆರಾಮಾಗಿ ಇರಬಹುದು ಎಂದು ಹೇಳುತ್ತಾಳೆ. ನಿಮ್ಮ ಗಂಡನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ, ಅವರು ಯಾವಾಗಲೂ ಮನೆಯಲ್ಲಿ ಇರುವುದೇ ಇಲ್ಲ. ನಿಮ್ಮ ಮಗಳು ಗರ್ಭಿಣಿಯಾಗಿ ನಿಮ್ಮ ಮನೆಗೆ ಬಂದಾಗಿನಿಂದಲೂ ನಿಮ್ಮ ಹತ್ತಿರ ಬರಲಿಕ್ಕೆ ಆಗದೆ ಒದ್ದಾಡುತ್ತಿದ್ದೆ, ಹಾಗಾಗಿ ಈ ಪ್ಲಾನ್ ಮಾಡಿದ್ದು ಎಂದು ಹೇಳಿ ಇಬ್ಬರೂ ಜೋರಾಗಿ ನಗುತ್ತಾ ಸ್ವರ್ಗ ಸುಖ ಕಾಣುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.